ಜನರ ವಿಚಾರಗಳಾಗಿರ್ಬೋದು, ಇವೆಲ್ಲನೂ ಇವತ್ತೇನಪ್ಪ ಅಂತಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪ್ರಸಂಗದ ಇದು ವಾಸ್ತವ ಸತ್ಯಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮೊಂದಿಗೆ. ಏನೋ ಇರಲಿ, ಇಲ್ಲೇ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಮೂಲಕ ಬಂದು ತಮ್ಮ ಕೆಲವು ವಿಚಾರ ಹೇಳಿದ್ದಾರೆ. ಆದರೆ ಇವತ್ತಿನ ಜನರ ಟ್ರೆಂಡ್ ಹಿಡಿದು ಈಗ ಜನರ ಮಧ್ಯದಲ್ಲೇ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೋಗ್ಬೇಕಾಗಿದೆ. ನಮ್ಮ ಬರಗೂರು ರಾಮಚಂದ್ರಪ್ಪನಂಥವ್ರು, ಅನೇಕ ಬಂಡಾಯ ಸಾಹಿತಿಗಳು, ಅನೇಕ ಹೊಸ ವಿಚಾರಧಾರೆ ಅವರು ಒಂದು ಮೂಲೆ ತಿಳ್ಕೊಂಡು ನಾವು ಪುಸ್ತಕ ಬರೆದ ಆಗ್ತೀನಿಪ್ಪ ಏನಂದ್ರೆ ಪುಸ್ತಕ ಬರೆದು ಪ್ರಿಂಟ್ ಹಾಕಿಸೋದು ಅಷ್ಟೇ ಕಷ್ಟ ಅದ. ಯಾಕಪ್ಪ ಅಂತಂದ್ರೆ ಇವತ್ತು ಈ ವಿಚಾರವಾದಿಗಳ ಪುಸ್ತಕಗಳನ್ನು ಪ್ರಿಂಟ್ ಹಾಕಿಸೋದು ಹಿಂದೆ ಮಾಡ್ತಾ ಇರ್ತಾರೆ. ಇದು ನಮ್ಮ ಪಬ್ಲಿಷರ್ಸ್ ಹೆಸರಿದ್ದಂಥದ್ದು ಆಗ್ತದೆ. ಆದರೆ ಉಳಿದವರು ಹೆಸರು ಮಾಡಿಕೊಂಡು ಮಾಡಿ ಬರಿಬೇಕಾಗಿತ್ತಂದ್ರೆ ಅವ್ರಿಗೆ ಬೇಕಾಗುವಂಥ ಈ ವಿಶೇಷವಾಗಿ ಏನಪ್ಪ ಅಂದ್ರೆ ಯಂಗ್ ಜನ್ರೇಷನ್ಗೆ ಬೇಕಾಗುವಂಥ ಒಂದು ಕಥೆಗಳಿರ್ತಾವೆ, ಲವ್ ಸ್ಟೋರಿ, ಆ ಸ್ಟೋರಿ, ಈ ಸ್ಟೋರಿ ಅಂತ ಅವುಗಳನ್ನು ಪಬ್ಲಿಷ್ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ವಿನಃ ಸಂಶೋಧನೆಗೋ ಮತ್ತೊಂದಕ್ಕೋ ಮುಗೋದಕ್ಕೂ ಇಲ್ಲ. ಯಾಕೆ ಒಂದು ಕಾಲಕ್ಕೆ ಅಡ್ಲಿಗೆ ನಾವು ಸ್ವಲ್ಪ ಏನೋ ಕೊಡ್ತಿದ್ರು ಸಂಶೋಧನೆ ಮತ್ತಿದ್ದಕ್ಕದು. ಇವತ್ತು ಈ ಸರ್ಕಾರಿ ಯೂನಿವರ್ಸಿಟಿಗಳು ಇಲ್ಲದಕ್ಕಾಗಿ, ಸಂಶೋಧನೆ ದುಡ್ಡು ಇಡ್ತಾ ಇಲ್ಲದಕ್ಕಾಗಿ ಇವತ್ತಂಥ ಬರಹಗಾರರು ಅಂತ ಚಿಂತಕರು ಬರೋದು ಕಡಿಮೆ ಆಗ್ತಾಯಿದೆ. ಈಗೇನಿದು ರೌಡಿಸಮ್, ಬಡಿ ಹೊಡಿ ಕೊಲ್ಲು ಕಸ್ಕೊಂಡು ಹೋಗು ಅನ್ನುವಂಥದ್ದು ಇದು ತಪ್ಪಿಸ್ಬೇಕಾಗಿತ್ತಂದ್ರೆ ಇವತ್ತು ಸರ್ಕಾರ ಮಾಡಲಿ ನಾವು ಅಂತ ಇದ್ದೀವಿ. ಆ ಸರ್ಕಾರ ಹೇಳ್ತದೆ ಎಲ್ಲ ಇದಕ್ಕೆ ಕಸ್ಕೊಂಡು ಸುಮ್ಮನೆ ಇರ್ಲಿಕ್ಕತ್ತದ. ಬರೀ ರೋಡ್ ಮಾಡಿಸೋದು ಮತ್ತೇನು ಮಾಡೋದಿಲ್ಲ, ಪ್ರಗತಿ ಅಭಿವೃದ್ಧಿ ಅಂತ ಹೇಳಿಕತ್ತದ. ಉದ್ಯೋಗ ಸೃಷ್ಟಿ ನಮ್ಮಲ್ಲಿಲ್ಲ. ಎಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಆಗುವಂಥ ಒಂದು ವ್ಯವಸ್ಥೆ ಬರೋದಿಲ್ವೋ ಅಲ್ಲಿವರೆಗೆ ಇನ್ನೂ ಅಷ್ಟು ಕೆಡ್ತಾ ಹೋಗ್ತದೆ ವಿನ ಮತ್ತೇನಿಲ್ಲ ಅಂತ ಹೇಳ್ತಾ. ಏನೋ ಆಗಲಿ, ನಮ್ಮ ಬರಗೂರು ರಾಮಚಂದ್ರಪ್ಪ ಇನ್ನೊಂದು ವಿಷಯ ಮಾತಾಡಿದ್ದಾರೆ. ಅವರು ಪ್ರಸ್ತುತ ಸಮಾಜದಲ್ಲಿ ಜಾತಿ ಮತ್ತು ಧರ್ಮದ ವಿಚಾರದಲ್ಲಿ ಹೊಸ ಸಮೂಹ ಸನ್ನಿ ಆವರಿಸಿಕೊಂಡಿದೆ. ಕನ್ನಡ ಹಿಂದೂ ಮುಸ್ಲಿಂ ಅನ್ನೋದು ತಿರ್ಕೊಂಡ್ಬಿಟ್ಟದ. ಅದ್ರ ಜೊತೆ ಈ ಧ್ರುವೀಕರಣದಿಂದ ಸಮಾಜದಲ್ಲಿ ಉಂಟಾದ ವಿಷಮ ಸ್ಥಿತಿ ಎದುರಿಸಲು ಹೊಸ ತಲೆಮಾರಿನ ಬರಹಗಾರರು ಸಜ್ಜಾಗಬೇಕಾಗಿದೆ. ಇದನ್ನು ಹೋಗಲಾಡಿಸುವಂಥ ವ್ಯವಸ್ಥೆ ನಮ್ಮ ಹೊಸ ತಲೆಮಾರಿನ ಬರಹಗಾರಿಗೆ ಬರಬೇಕು. ಆದರೆ ಬರಹಗಾರ ಬರೀತಾರೆ, ಪ್ರಿಂಟ್ ಹಾಕಿಸೋ ಶಕ್ತಿ ಇಲ್ಲ. ಹೀಗಾಗಿ ಬರದ ಮೂಲೆಯಲ್ಲಿಡುವಂಥ ಪ್ರಸಂಗದ ಈಗ ಒಂದು ಬುಕ್ ನೀವು ಪ್ರಿಂಟ್ ಮಾಡಿ ಪ್ರಕಟ ಮಾಡ್ತಾನಂದ್ರು ಒಂದು 50,000 1 ಲಕ್ಷ ತನಕ ದುಡ್ಡು ಬೇಕಾಗ್ತದೆ. ಸಣ್ಣ ಅಮೌಂಟ್ ಅಲ್ಲ. ಬರಹಗಾರ ಇದನ್ನು ಮಾಡ್ತಾ ಇದ್ದಾರೆ, ಮಾಡಿಸ್ಕೊಡೋಂಥ ಶಕ್ತಿ ಇದ್ದಾನೆ. ಅದನ್ನು ಮಾಡಿಸೋದಕ್ಕೆ ಪಬ್ಲಿಷ್ ಮಾಡೋದಕ್ಕೆ ಬಂದವರು ಇವ್ರಿಗೊಂದು 10-15 ಬುಕ್ ಕೊಟ್ಟು ಕಳಿಸಿಬಿಡ್ತಾರೆ. ಹೀಗಾಗಿ ಹೊಸ ಬರಹಗಾರರು ನಾವು ಬದುಕಬೇಕು, ಜನರಿಗೆ ತಿಳಿಸ್ಬೇಕು ಅನ್ನೋದು ವಿಚಾರಗಳು ಅಲ್ಲೇ ಹಿಂಗೆ ಹೋಗ್ತಾ ಇದ್ದಾವೆ ಅನ್ನೋದು ವಾಸ್ತವ ಸತ್ಯ. ಈ ದಿಶೆಯಲ್ಲಿ ನಮ್ಮ ಬರಗೂರು ರಾಮಚಂದ್ರಪ್ಪನಷ್ಟು ವಿಚಾರ ಮಾಡಲಿ. ಇಂಥವ್ರು ಇವರೊಬ್ಬರಲ್ಲ, ಇವತ್ತಿನೆಲ್ಲ ಸಾಹಿತಿಗಳು ಈ ಸಿನಿಮಾ ರಂಗದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ರ ಬಗ್ಗೆ ವಾಸ್ತವವಾಗಿ ವಿಚಾರ ಮಾಡಿ ಒಂದು ಏನಿದೆಯೋ ಈ ಮೂಮೆಂಟಿಗೆ ಇಳಿಬೇಕಾಗ್ಯದ. ಹೊರಗೆ ನಿಂತು ಹೇಳಿದಾರಲ್ಲ, ಕೇಜ್ರಿವಾಲ್ ಹೇಳಿದಾರಲ್ಲ ಒಂದು ಮಾತನ್ನು, ರಾಜಕೀಯ ಹೊಲಸನ್ನು ತೆಗಿಬೇಕಾದ್ರೆ ಅದರ ಇಳಿಬೇಕಾಗ್ತದೆ. ಗಟ್ಟರ ಸ್ವಚ್ಛ ಮಾಡಬೇಕಾದ್ರೆ ಗಟ್ಟರದಲ್ಲಿ ಇಳಿಲೇಬೇಕು. ನಾನು ದೂರ ನಿಂತು ಹೇಳ್ತೀನಪ್ಪ ಅಂತಂದ್ರೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ತಯಾರಾಗ್ತದೆ. ದುಡಿಯುವ ವರ್ಗ, ಶೋಷಣ ವರ್ಗ ಅನ್ನೋ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.